ಶಾಂತಿ. ಅನಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಟ್ರಿಪ್ ಟು ಮೌಂಟ್ ಅಬು ಭಾಗ 3ಕ್ಕೆ ಸ್ವಾಗತ. ಭಾಗ 2ರಲ್ಲಿ ನಾವು ಪಾಂಡವ ಭವನದ ಕ್ಯಾಂಪಸ್ನಲ್ಲಿದ್ವಿ. ಅಲ್ಲಿ ಶಾಂತಿ ಸ್ತಂಭ ಮತ್ತು ಹಿಸ್ಟ್ರಿ ಹಾಲ್ ಬಗ್ಗೆ ತಿಳಿದುಕೊಂಡ್ವಿ. ಈ ಪಾಂಡವ ಭವನದ ಇನ್ನೊಂದು ಹೆಸರು ಮಧುಬನ ಅಂತ ಕೂಡ ಇದೆ. ಇದರ ಮಹತ್ವ ಏನು ಅಂತಂದ್ರೆ, ಈ ಕ್ಯಾಂಪಸ್ ಇದ್ದು ಹೇಗೆ ಭಕ್ತಿ ಮಾರ್ಗದಲ್ಲಿ 4 ಧಾಮಗಳು, 4 ಧಾಮ ಅಂತ ಹೇಳ್ಬಿಟ್ಟು ಪ್ರಸಿದ್ಧ ಇದೆ. ಈ 4 ಧಾಮಗಳ ಪುಣ್ಯಕ್ಷೇತ್ರವನ್ನ ಭೇಟಿ ಮಾಡೋದ್ರಿಂದ ಮಹಾಪುಣ್ಯ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೇನೆ ಈ ಪಾಂಡವ ಭವನದಲ್ಲಿ 4 ಮುಖ್ಯವಾದ ಸ್ಥಳಗಳಿದಾವೆ. ಮೊದಲನೇದು ಶಾಂತಿ ಸ್ತಂಭ, 2ನೇದು ಹಿಸ್ಟ್ರಿ ಹಾಲ್, 3ನೇದು ಬಾಬಾ ರೂಮ್, 4ನೇದು ಬ್ರಹ್ಮ ತಂದೆ ವಾಸ ಮಾಡ್ತಾ ಇದ್ದಂತಹ ಕುಟೀರ. ಸೊ ಈ 4 ಸ್ಥಳಗಳಲ್ಲಿ ಕುಳಿತುಕೊಂಡು ಧ್ಯಾನ ಮಾಡೋದ್ರಿಂದ ಆಳವಾದ ಶಾಂತಿ ಮತ್ತು ಶಕ್ತಿಯ ಅನುಭವನ ನಾವಿಲ್ಲಿ ಮಾಡಬಹುದಾಗಿದೆ. ಹಾಗಿದ್ರೆ ಬನ್ನಿ ಉಳಿದಂತಹ ಸ್ಥಳಗಳ ಬಗ್ಗೆನೂ ಕೂಡ ಇಲ್ಲಿ ತಿಳಿದುಕೊಳ್ಳೋಣ. ಮತ್ತು ಪಾಂಡವ ಭವನದ ಹತ್ರ ಇರುವಂತಹ ನಮ್ದು ಇನ್ನೊಂದು ಸುಂದರವಾದ ಕ್ಯಾಂಪಸ್, ಅದಕ್ಕೆ ಜ್ಞಾನ ಸರೋವರ ಅಂತ ಹೇಳ್ತೇವೆ, ಮತ್ತು ಪೀಸ್ ಪಾರ್ಕ್ ಅಂತ ಹೇಳ್ಬಿಟ್ಟು ನಮ್ದು ಬಹಳ ಸುಂದರವಾದ ಉದ್ಯಾನವನ ಕೂಡ ಇದೆ. ಅದ್ರ ಬಗ್ಗೆ ತಿಳಿದುಕೊಳ್ಳೋಣಂತೆ. ತಮ್ಮೆಲ್ಲರಿಗೂ ಕೂಡ ಟ್ರಿಪ್ ಟು ಮೌಂಟ್ ಅಬು ಭಾಗ 3ಕ್ಕೆ ಸ್ವಾಗತ. ನಾವೀಗ ಬಾಬಾ ರೂಮ್ಗೆ ಹೋಗ್ತಾ ಇದ್ದೇವೆ ಪಾಂಡವ ಭವನದ ಕ್ಯಾಂಪಸ್ನಲ್ಲಿ. ಇಲ್ಲಿವರೆಗೂ ನಾವು ಶಾಂತಿ ಸ್ತಂಭ ಮತ್ತು ಹಿಸ್ಟ್ರಿ ಹಾಲ್ ಬಗ್ಗೆ ತಿಳಿದುಕೊಂಡ್ವಿ. ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀವು ನೋಡ್ಬೋದಾಗಿದೆ. ಸೊ ಇದು ಬಾಬಾ ರೂಮ್ ಆಗಿದೆ. ಇಲ್ಲೆಲ್ಲರೂ ಕುಳಿತುಕೊಂಡು ಧ್ಯಾನ ಮಾಡ್ತಾರೆ, ಶಾಂತಿಯ ಅನುಭವ ಮಾಡ್ತಾರೆ, ಸ್ವಯಂನಲ್ಲಿ ಶಕ್ತಿಯನ್ನು ತುಂಬಿಸ್ಕೊಳ್ತಾರೆ. ಇಲ್ಲಿ ಯಾವಾಗಲೂ ರೆಡ್ ಲೈಟ್ ಆನ್ ಅಲ್ಲಿ ಇರುತ್ತೆ. ಈಗ ನಾವು ಬ್ರಹ್ಮ ತಂದೆ ವಾಸ ಮಾಡ್ತಾ ಇದ್ದಂತಹ ಕುಟೀರಕ್ಕೆ ಹೋಗ್ತಾ ಇದ್ದೇವೆ. ಬ್ರಹ್ಮ ಬಾಬಾರವ್ರು ಯಾವಾಗಲೂ ಕೂಡ ಹೈ ಥಿಂಕಿಂಗ್ ಸಿಂಪಲ್ ಲಿವಿಂಗ್ ಅಂತ ಹೇಳ್ತಾ ಇದ್ರು. ಅಂದರೆ ನಮ್ಮ ವಿಚಾರಧಾರೆ ಬಹಳ ಶ್ರೇಷ್ಠವಾಗಿರಬೇಕು, ಆದರೆ ಜೀವನ ಬಹಳ ಸಾಧಾರಣವಾದ ರೀತಿಯಲ್ಲಿ ಇರಬೇಕು ಅಂತ. ಅವರು ಇರೋವರೆಗೂ ಕೊನೆವರೆಗೂ ಕೂಡ ಒಂದು ಚಿಕ್ಕ ಗುಡಿಸಿಲಲ್ಲೇ ಇದ್ರು. ಸೊ ಆ ಕುಟೀರ ಇದು. ಈಗಲಾದರೂ ಇದನ್ನ ಚೆನ್ನಾಗಿ ರೆಡಿ ಮಾಡಿ ಪೇಂಟ್ ಎಲ್ಲ ಮಾಡಲಾಗಿದೆ. ಆದರೆ ಬ್ರಹ್ಮ ತಂದೆ ಇದ್ದಾಗ ಇದು ಬಹಳ ಸಾಧಾರಣವಾಗಿತ್ತು. ಬ್ರಹ್ಮ ಬಾಬಾರವರು ಇದೇ ಕುಟೀರದಲ್ಲಿ ಇದ್ಕೊಂಡು ಎಲ್ಲರನ್ನೂ ಭೇಟಿ ಆಗ್ತಾ ಇದ್ರು. ಅವರು ಕೊನೆವರೆಗೂ ಇಲ್ಲೇ ಇದ್ದು ತಪಸ್ ಮಾಡ್ತಾ ಇದ್ದಂತಹ ಬಹಳ ಶಕ್ತಿಶಾಲಿಯಾಗಿರುವಂತಹ ಸ್ಥಳ ಇದು. ಇಲ್ಲಿ ಬಂದು ಎಲ್ಲರೂ ಕೂಡ ತಮ್ಮಲ್ಲಿ ಏನು ಪರಿವರ್ತನೆ ಮಾಡ್ಕೊಳ್ಬೇಕು ಅಂತಾರೆ ಅದನ್ನ ಪತ್ರದಲ್ಲಿ ಬರೆದ್ಬಿಟ್ಟು ಬಾಬಾರವರ ಫೋಟೋ ಹತ್ರ ಒಂದು ಲೆಟರ್ ಬಾಕ್ಸ್ ಇದೆ, ಅಲ್ಲಿ ಹಾಕ್ತಾರೆ. ಅಂತಂದ್ರೆ ಆ ಪರಿವರ್ತನೆಯ ಶಕ್ತಿ ಅವರಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಪಾಂಡವ ಭವನದ ಕ್ಯಾಂಪಸ್ ಇಂದ ಹೊರಗಡೆ ಹೋಗ್ತಾ ಇದ್ದೇವೆ. ಹೋಗೋಕ್ಕಿಂತ ಮುಂಚೆ ಈ ಶಾಂತಿ ಸ್ತಂಭದ ಹತ್ರ ಇದು ಓಪನ್ ಏರಿಯಾ, ನೀವು ನೋಡ್ಬೋದು. ಮೇಲೆ ಬೆಟ್ಟ ಗುಡ್ಡ, ಓಪನ್ ಏರಿಯಾ, ತುಂಬಾ ಸುಂದರವಾದ ವ್ಯೂ ಇದು. ಓಂ ಶಾಂತಿ. ತಮ್ಮ ಹೆಸರು? ಗೌರಮ್ಮ. ಯಾವ ಸ್ಥಳದಿಂದ ಬಂದಿದ್ದೀರಾ? ಹುಬ್ಬಳ್ಳಿ. ಮೌಂಟ್ ಅಬು ಹೋಗಿದ್ವಿ. ಈಗ ಹೋಗ್ತಿರೋದು ನಮ್ಮ ಪ್ಲೇಸ್ ಹುಬ್ಳಿಗೆ. ಮೆಡಿಟೇಷನ್ ಕಲೀಲಿಕ್ಕೆ ಅಂತಲ್ಲ, ಬಟ್ ಎಲ್ಲರೂ ಹೇಳಿದರು ಚೆನ್ನಾಗೈತಿ, ಹೋಗ್ಬೇಕು. ನಮ್ಮ ಸೆಂಟರ್ನ ನಮ್ಮ ಸಿಸ್ಟರ್ಸ್ ನಂದು ಹೆಸರು ಇದು ಮಾಡಿದ್ರು. ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯ್ತು ಎಷ್ಟು ಚಲೋ ಐತೆಲ್ಲ ಇಲ್ಲೇ ಅಂತ ಹೇಳಿ. ನಮ್ಗೆ ಒಂಥರ ಸ್ವರ್ಗದೋಗಿದ್ದಂಗಾಗಿತ್ತು. ಎಲ್ಲ ಅಲ್ಲಿ ಹೇಗಿತ್ತು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ? ಅದು ಭಾಳ ಅಂದ್ರೆ ಭಾಳ ಚಲೋ ಇತ್ತು. ಉಳ್ಕೊಳ್ಳೋದು ಅಷ್ಟೇ ಅಲ್ಲ, ಊಟದ್ದು ಪ್ರತಿಯೊಂದು ನಮ್ಗೆ ಅದು ಭಾಳ ಚಲೋ ಅನ್ನಿಸ್ತು. ಕ್ಲಾಸಸ್ ಎಲ್ಲ ಹೇಗಿದ್ವು? ನಮ್ಗೆ ಭಾಳ ಏನು ತಿಳಿತಿರ್ಲಿಲ್ಲ, ಅಂದ್ರೆ ಅದು ಏನು ಥೀಮ್ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ, ಬಟ್ ಕೇಳಲಿಕ್ಕೆ ಚಲೋ ಅನ್ನಿಸ್ತಿತ್ತು. ಓಂ ಶಾಂತಿ. ನಾನು ರಮೇಶ್ ಜಾನ್ವೇಕರ್ ಅಂಥೇಳಿ ಹಾವೇರಿಯವನು. ನಮ್ಮ ಹಾವೇರಿ ಬಳಗ ಒಟ್ಟು 72 ಮಂದಿ ನಾವು ಇಲ್ಲಿ ಈ ಸಲ ಬಂದಿದ್ದು. ನಮ್ಮದು ಪ್ರೋಗ್ರಾಮು 11ನೇ ತಾರೀಕಿನಿಂದ 17ನೇ ತಾರೀಕು ಮಟ್ಟ ಇತ್ತು. 18 ಜರ್ನಿ. ಓಂ ಶಾಂತಿ ಅಣ್ಣರ. ನಾನು RC ಚೌಕಿ ಮಠ ಅಂತೇಳಿ KEB ಎಂಪ್ಲಾಯ್ ರಿಟೈರ್ಡ್. ಹಾವೇರಿಯಲ್ಲಿ ಇರೋದು ಅವ್ರು. ನಾವು 9 ತಾರೀಕಿಗೆ ಹೋದರು. ಜಸ್ಟ್ ಈಗ 18 ತಾರೀಕಿಗೆ ಹಾವೇರಿಗೆ ಹೋಗ್ತಾ ಇದ್ದೇವೆ. ಎಲ್ಲ ಬೆಸ್ಟ್, ಒಳ್ಳೆ ಧ್ಯಾನ ಧರ್ಮ ಒಳ್ಳೇದಾಗುತ್ತೆ ನನ್ನ ಮನಸ್ಸು. ಆಮೇಲೆ ಚಟುವಟಿಕೆ ಚೆನ್ನಾಗಿತ್ತು. ಹಾಡು ಹೇಳೋದು, ಸಣ್ಣ ಮಕ್ಕಳಿಂದ ಹಾಡು ಹೇಳೋದು ಭಾಳ ಖುಷಿ ಆಯಿತು ನಮಗೆ. ಇನ್ನೂ ಒಂದು ವಾರ ಅಲ್ಲೇ ಇರ್ಬೇಕು ಅನಿಸ್ತು ನಮಗೆ. ಅದಕ್ಕೆ ನಮಗೆ ಮತ್ತು ರಿಟರ್ನ್ ಜರ್ನಿ ಟಿಕೆಟ್ ಬುಕ್ ಆಗಿದ್ದಕ್ಕೆ ವಾಪಸ್ ಹಾವೇರಿ ಹೋಗ್ತಾ ಇದ್ದೇವೆ. ನಾವು ಅಲ್ಲೇ ಇರ್ಬೋದು, ಭಾಳ ಖುಷಿ ಆಗುತ್ತೆ ನಮಗೆಲ್ಲ. ಚಟುವಟಿಕೆ ಕಾರ್ಯಕ್ರಮ, ಹೋಗೋದು ಬರೋದು, ಬಸ್ಸು ನಮ್ಮ ರೂಮಿಂದ ಅಲ್ಲಿ ಡೈನಿಂಗ್ ಅಲ್ಲಿ ಕರ್ಕೊಂಡು ಹೋಗೋದು, ಆಮೇಲೆ ಮೇನು ಎಲ್ಲ ಕರ್ಕೊಂಡು ಅಡ್ಡಾಡಿಸ್ತಾರಲ್ಲ, ಭಾಳ ಖುಷಿ ಆಯಿತು.
ಒಳ್ಳೇದೆಲ್ಲ 99% ನಮ್ಮ ಮನಸ್ಸು ಸಮಾಧಾನ ಆಗಿದೆ. ಬೇಗ ಮಲಗಿ ಬೇಗ ಹೇಳಿ, ಶಿವಾನಂದ್ ಸರ್ ಅಂಕರು 5 ಹೇಳಿದಾರ. ಆ ಥರ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಏನು ಪ್ರಾಬ್ಲಮ್ ಬರೋದಿಲ್ಲ ಅಂತ ನನ್ನ ಮನಸ್ಸಿಗೆ. ಹಾಂ, ಇಷ್ಟು ನೋಡಿ, ನಿಜವಾಗ್ಲೂ ಆ ರಾಜನೀತಿಕ ಕೊಂಕಿ ಸಮ್ಮೇಳನದಲ್ಲಿ ಭಾಗವಹಿಸಿದ್ವಲ್ಲ, ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅದು. ಅದನ್ನು ಬಂದಂಥ ಎಲ್ಲ MLAsಗಳು, ಆ ರಾಜನೀತಿ ಸಂಸ್ಥೆಗಳು ಚೆಂದಾಗಿ ವಿವರಣೆ ಮಾಡಿ ಹೇಳಿದರು. ಯೋಗ ಬಗ್ಗೆ, ಸೆಲ್ಫ್ ಮ್ಯಾನೇಜ್ಮೆಂಟ್ ಬಗ್ಗೆ, ನಿಮ್ಮ ಉಷಾದಿದೇವರು ಅವ್ರದ್ದು ಒಂದು ಒಳ್ಳೆಯ ಪ್ರವಚನ, ಇವೆಲ್ಲ ನಮ್ಗೆ ಬಹಳ ತೃಪ್ತಿ ತಂದಿದೆ. ಅದ್ರ ಜೊತೆಗೇ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಲ್ಸೋ ವೆರ್ ದೇರ್. ದ್ಯಾಟ್ ಆಲ್ಸೋ ವಾಸ್ ವೆರಿ ಗುಡ್. ವಿ ಎಂಜಾಯ್ಡ್ ಎ ಲಾಟ್. ಇದು ನಮ್ಮದು ಜ್ಞಾನ ಸರೋವರ ಕ್ಯಾಂಪಸ್ಸು. ಬಹಳ ಸುಂದರವಾಗಿದೆ ಇದು. ಇದ್ರ ಹೆಸರು ಹೇಳುವಂಗೆ ಇಲ್ಲಿ ದಿನನಿತ್ಯ ಜ್ಞಾನದ ಸರೋವರ ಹರಿಯುತ್ತೆ. ತುಂಬ ಫಾರಿನರ್ಸ್ ಇಲ್ಲಿ ಬರ್ತಾರೆ, ರಿಟ್ರೀಟ್ಸ್ ಮಾಡ್ತಾರೆ, ತಿಂಗಳಾನ್ಗಟ್ಲೆ ಉಳಿದುಕೊಳ್ತಾರೆ. ಇದು ಅರಾವಳಿ ಪರ್ವತದ ಮೇಲೆ ಮೌಂಟ್ ಅಬು ಸ್ಥಳದಲ್ಲಿ ಇದು ನಮ್ಮದು 2ನೇ ಕ್ಯಾಂಪಸ್ಸು. ಪಾಂಡವ ಭವನ ಆದಮೇಲೆ ಈ ಕ್ಯಾಂಪಸ್ಸು ನಿರ್ಮಾಣ ಆಗಿದ್ದು, ದಾದಿ ಪ್ರಕಾಶ್ ಮಣಿಯವರ ಸಮಯದಲ್ಲಿ ಈ ಕ್ಯಾಂಪಸ್ಸನ್ನು ನಿರ್ಮಾಣ ಮಾಡಲಾಗಿದೆ. ಬಹಳ ಸುಂದರವಾಗಿದೆ. ಇದು ದೀಪಾವಳಿಯ ಸಮಯದಲ್ಲಂತೂ ಫಸ್ಟ್ ಕ್ಲಾಸ್ ಆಗಿರುವಂತಹ ಅಲಂಕಾರದಿಂದ ಕೂಡಿರುತ್ತೆ ಈ ಸ್ಥಳ. 4 ಕಡೆ ಗಾರ್ಡನ್ ಇದೆ, ಹೂಗಳ ತೋಟಗಳಿದ್ದಾವೆ, ಸುಂದರವಾದ ವಿನ್ಯಾಸದ ಬಿಲ್ಡಿಂಗ್ಗಳು ಕೂಡ ಇದ್ದಾವೆ. ಸೊ ಈಗ ನಾವು ಇಲ್ಲಿರುವಂತಹ ಬಾಬಾ ರೂಮ್ಗೆ ಹೋಗ್ತಾ ಇದ್ದೇವೆ. ಡಿಫ್ರೆಂಟ್ ಆಗಿ ಗುಫಾ ಥರ ಇಲ್ಲಿ ಬಾಬಾ ರೂಮ್ ಇದೆ. ಇಲ್ಲಿ ಬಂದವರೆಲ್ಲ ಮೊದಲು ಬಾಬಾ ರೂಮಿಗೆ ಹೋಗ್ಬಿಟ್ಟು 1 ನಿಮಿಷ ಧ್ಯಾನ ಮಾಡಿಬಿಟ್ಟು ಆಮೇಲೆ ಕ್ಯಾಂಪಸ್ಸನ್ನು ನೋಡ್ತಾರೆ. ಇಲ್ಲಿ ಕೂಡ ಅನೇಕ ಸೆಮಿನಾರ್ಸ್ಗಳು ಮತ್ತು ರಿಟ್ರೀಟ್ಸ್ಗಳು, ಬೇರೆ ಬೇರೆ ವಿಂಗದ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಸೊ ಈ ಜ್ಞಾನ ಸರೋವರದಲ್ಲಿ ಆರ್ಟ್ ಗ್ಯಾಲರಿ ಅಂತ ಹೇಳಿಬಿಟ್ಟು ಇದೆ. ಈ ಆರ್ಟ್ ಗ್ಯಾಲರಿಯಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ ಮತ್ತು ಸಂಗಮ ಯುಗದ ಎಲ್ಲ ದೃಶ್ಯಗಳನ್ನು ಪೇಂಟ್ಗಳ ಮೂಲಕ, ಮಾಡೆಲ್ಗಳ ಮೂಲಕ ಇಟ್ಟಿದ್ದಾರೆ. ಒಂದು ಎಕ್ಸಿಬಿಷನ್ ಗ್ಯಾಲರಿ ಥರ ಇದು. ಸೊ ಒಳಗಡೆ ಹೋದರೆ ಒಂದು ಗುಹೆ ಒಳಗಡೆ ಹೋಗ್ತಾ ಇದೀವೇನೋ, ಸುರಂಗದ ಒಳಗಡೆ ಹೋಗ್ತಾ ಇದೀವೇನೋ ಅಂತ ಅನ್ಸುತ್ತೆ. ಬಹಳ ಸುಂದರವಾದ ಬಣ್ಣ ಬಣ್ಣದ ಪೇಂಟಿಂಗ್ ಇದೆ ಒಳಗಡೆ. ಮಾಡೆಲ್ಸ್ಗಳು, ಸತ್ಯಯುಗದ ಮಾಡೆಲ್ಸ್ಗಳಿದ್ದಾವೆ. ಅದರ ಕೆಲವೊಂದು ದೃಶ್ಯಗಳನ್ನು ನೀವೀಗ ನೋಡ್ಬೋದು. ಸತ್ಯಯುಗದ ದೃಶ್ಯಗಳು ಇವು. ಶ್ರೀರಾಧಾ, ಶ್ರೀಕೃಷ್ಣ ಅವರ ಮಾಡೆಲ್ಗಳಿದ್ದಾವೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಆದ ನಂತರ ಸಂಗಮ ಯುಗದ ದೃಶ್ಯಗಳು. ಈ ರೀತಿ ಒಳಗಡೆ ಮೈಲ್ಡ್ ಲೈಟ್ಗಳೇ ಇರ್ತವೆ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಗೈಡ್ಗಳು ಕೂಡ ಇರ್ತಾರೆ. ಇಲ್ಲಿ ಯಜ್ಞದ ಇತಿಹಾಸದ ಫೋಟೋಸ್ಗಳು ಕೂಡ ಇದ್ದಾವೆ. ನಾವು ಇದನ್ನ ಹಿಸ್ಟ್ರಿ ಹಾಲ್ ನೋಡಬೇಕಾದ್ರೆ ಈ ಫೋಟೋಸ್ಗಳನ್ನು ನೋಡಿದ್ವಿ ಅಲ್ಲಿ. ಇವೆಲ್ಲ ನಮ್ಮ ಕ್ಯಾಂಪಸ್ಗಳ ಫೋಟೋಸ್ಗಳು. ಈ ರೀತಿಯ ಆರ್ಟ್ ಗ್ಯಾಲರಿ ಬಹಳ ಸುಂದರವಾಗಿದೆ. ಇದಾದ ನಂತರ ಇಲ್ಲೇ ಆಡಿಟೋರಿಯಂ ಕೂಡ ಇದೆ, ಕ್ಲಾಸ್ ರೂಮ್, ದಿನನಿತ್ಯ ಇಲ್ಲಿ ಕ್ಲಾಸ್ ನಡೆಯುತ್ತೆ. ಆಮೇಲೆ ಇನ್ನೊಂದು ಚಿಕ್ಕದಾದ ಮೆಡಿಟೇಷನ್ ರೂಮ್ ಇದೆ. ಒಂದು ಗುಹೆ ಥರ ಇದೆ.
ಬಹಳ ಚಿಕ್ಕದಾಗಿದೆ, ಆದರೆ ಬಹಳ ಪ್ರಶಾಂತವಾಗಿದೆ. ಆಳವಾದ ಶಾಂತಿಯ ಅನುಭವ ಮಾಡಬೇಕು ಅಂತಂದರೆ ಈ ಗುಫಾದಲ್ಲಿ ಇರುವಂತಹ ಬಾಬಾ ರೂಮ್ಗೆ ನಾವು ಬರ್ತೇವೆ. ಕುತ್ಕೊಳ್ಳಿಕ್ಕೂ ಕೂಡ ಚೆನ್ನಾಗಿದೆ, ಸ್ಟೆಪ್ಸ್ ವೈಸ್ ಜಾಗ ಇದೆ ಇದು. ಆಮೇಲೆ ಇದಾದ ನಂತರ ಈ ಬೆಟ್ಟಗಳ ಮೇಲೇನೂ ಒಂದು ಬಾಬಾ ರೂಮ್ ಇದೆ. ನೋಡೋದಕ್ಕೆ ದೃಶ್ಯನೂ ಕೂಡ ಝರ್ನಾ ರೂಪದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಮೇಲೆ ಹತ್ತಬೇಕಾಗುತ್ತೆ ಸ್ಟೆಪ್ಸ್ಗಳ ಮೂಲಕ. ಇದೆಲ್ಲನೂ ಕೂಡ ಜ್ಞಾನ ಸರೋವರದ ಕ್ಯಾಂಪಸ್. ಗಾರ್ಡನ್ ಇದೆ ಇಲ್ಲಿ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅರಾವಳಿ ಪರ್ವತಗಳ ಮೇಲ್ಭಾಗದಲ್ಲಿ ಇದು. ನೋಡಲಿಕ್ಕೆ ಬಹಳ ಮನೋಹರವಾಗಿರುವಂತಹ ದೃಶ್ಯ ಇದು. ಕೆಲವೊಂದು ಸಲ ಕೆಲವೊಂದು ರಿಟ್ರೀಟ್ಸ್ನಲ್ಲಿ ಸಾಯಂಕಾಲ ಇಲ್ಲಿ ಎಲ್ರಿಗೂ ಕೂರಿಸ್ಬಿಟ್ಟು ಮೆಡಿಟೇಷನ್ ಮಾಡಲಾಗುತ್ತೆ. ಬಹಳ ಚೆನ್ನಾಗಿರುತ್ತೆ ಆ ಸಮಯದಲ್ಲಿ. ಇಲ್ಲಿ ಒಂದು ಬಾಬಾ ರೂಮ್ ಇದೆ, ಮುಂದ್ಗಡೆ ಕಾರಂಜಿ ಇದೆ, ವೆರೈಟಿ ಆಗಿರುವಂತಹ ಗಿಡಗಳು, ಹೂವಿನ ಗಿಡಗಳು ಇಲ್ಲಿದ್ದಾವೆ. ಸೊ ಇಲ್ಲೆಲ್ಲ ಜಾಸ್ತಿ ಮೆಡಿಟೇಷನ್ ರೂಮ್ಗಳೇ ಇರೋದು, ಯಾಕೆಂದರೆ ಇದು ಎನರ್ಜಿ ಪಾಯಿಂಟ್ಗಳಿರುವಂತಹ ಸ್ಥಳ ಅಲ್ವಾ. ಇಲ್ಲಿ ಬರೋದೇ ಚಾರ್ಜ್ ಆಗೋದಕ್ಕೋಸ್ಕರ, ಅಂದರೆ ಸ್ವಯಂನಲ್ಲಿ ಶಕ್ತಿಯನ್ನು ತುಂಬಿಸ್ಕೊಳ್ಳೋದಕ್ಕೋಸ್ಕರ. ನಿಸರ್ಗದ ಮಧ್ಯಭಾಗದಲ್ಲಿ ಈ ಸ್ಥಳ ಇರೋದ್ರಿಂದ ಇಲ್ಲಿರುವಷ್ಟು ಸಮಯನೂ ಮನಸ್ಸಿಗೆ ಉಮಂಗ, ಉಲ್ಲಾಸ, ಒಂದು ಹರ್ಷಿತತೆಯ ಅನುಭವ ಆಗುತ್ತೆ. ಕಣ್ಣಿಗೆ ತಂಪನ್ನು ನೀಡುವಂತಹ ದೃಶ್ಯ, ನಾಲ್ಕು ಕಡೆ ಹಚ್ಚ ಹಸಿರಾಗಿದೆ. ಸೊ ಈ ರೀತಿ ನಾವು ಜ್ಞಾನ ಸರೋವರ ಕ್ಯಾಂಪಸ್ಸನ್ನು ನೋಡಿಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೇವೆ. ಇದು ಬೆಟ್ಟದ ಮೇಲೆ ಇರೋದ್ರಿಂದ ಕೆಲವೊಂದ್ಸಲ ಹತ್ತೋದು ಇಳಿಯೋದು ಈ ಸ್ಥಳದಲ್ಲಿ ಆಗುತ್ತೆ. ಇದು ಪೀಸ್ ಪಾರ್ಕ್ ಅಂತ, ಶಾಂತಿಯ ಉದ್ಯಾನವನ ಅಂತ ಹೇಳ್ಬಿಟ್ಟು ಇದಕ್ಕೆ ಹೇಳ್ತೇವೆ. ಅರಾವಳಿ ಪರ್ವತಗಳ ಮೇಲೆ ಇದೆ ಇರೋದು. ಬಹಳ ಸುಂದರವಾಗಿದೆ ಈ ಗಾರ್ಡನು. ವೆರೈಟಿ ಆಗಿರುವಂತಹ ಹೂಗಳ ಗಿಡಗಳು ಇಲ್ಲಿದ್ದಾವೆ. ಬೇರೆ ಬೇರೆ ಭಿನ್ನ ಭಿನ್ನ ಗಿಡ ಮರಗಳು ಈ ಉದ್ಯಾನವನದಲ್ಲಿ ನಾವು ನೋಡ್ಬೋದು. ಪ್ರಕೃತಿಯ ಸಾನ್ನಿಧ್ಯದಲ್ಲಿ ನಾವು ಬಂದಿದ್ದೇವೆ ಇಲ್ಲಿ. ಬಹಳ ಸುಂದರವಾಗಿದೆ. ಅಮರನಾಥ್ ಗುಫಾ ಅಂತ ಹೇಳಿಬಿಟ್ಟು ಇದು. ಹೇಗೆ ಅಮರನಾಥದಲ್ಲಿ ಬರ್ಫ್ನ ಲಿಂಗವನ್ನು ಮಾಡಿದಾರಲ್ವ, ಅದೇ ರೀತಿ ಇಲ್ಲೊಂದು ಮಾಡೆಲನ್ನು ಮಾಡಿಟ್ಟಿದ್ದಾರೆ. ಗುಹೆ ಥರ ಇದೆ. ಇಲ್ಲಿ ನಾವು ಅಮರನಾಥೇಶ್ವರನ ದರ್ಶನವನ್ನು ಪಡೀಬೋದು. ಅಮರನಾಥ್ ಲಿಂಗದ ದರ್ಶನವನ್ನು ಪಡೆದು ನಾವು ಹೊರಗಡೆ ಹೋಗ್ತಾ ಇದ್ದೇವೆ. ಆರ್ಟಿಫಿಷಿಯಲ್ ಗುಹೆಯನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿದು. ಚೆನ್ನಾಗಿ ಅನಿಸುತ್ತೆ, ಒಂದು ಗುಹೆ ಒಳಗಡೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಅನುಭವ ಆಗುತ್ತೆ. ಇಲ್ಲಿ ಕುಂಭಕರ್ಣನ ದೃಶ್ಯ ನಾಟಕ ನಡೀತಾ ಇದೆ. ಅಂದರೆ ಹೇಗೆ ವರ್ತಮಾನದಲ್ಲಿ ಅಜ್ಞಾನದ ನಿದ್ರೆಯಲ್ಲಿ ಕುಂಭಕರ್ಣನ ಸಮಾನ ನಾವೆಲ್ಲರೂ ನಿದ್ರೆ ಮಾಡ್ತಾ ಇದ್ದೀವಿ, ಹೇಗೆ ಭಗವಂತ ಜ್ಞಾನದ ಜಲವನ್ನು ನೀಡ್ತಾ ನಮಗೆ ಈ ಅಜ್ಞಾನದ ನಿದ್ರೆಯಿಂದ ಎಬ್ಬಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಚಿಕ್ಕದಾದ ನಾಟಕದ ಮೂಲಕ ಇಲ್ಲಿ ತೋರಿಸಲಾಗ್ತಾ ಇದೆ. ಇದರ ನಂತರ ಇಲ್ಲಿ ಸುಂದರವಾದ ಚಿತ್ರಗಳ ಪ್ರದರ್ಶನ ಕೂಡ ಇದೆ. ಬಹಳ ಚೆನ್ನಾಗಿರುವಂತಹ ಮಾಹಿತಿ ಮತ್ತು ದ್ವಾದಶ ಲಿಂಗದ ಬಗ್ಗೆ ಅಲ್ಲಿ ತೋರಿಸಲಾಗಿತ್ತು. ಮತ್ತು ಇಲ್ಲಿ ಸುಂದರವಾದ ಗುಲಾಬಿ ಹೂಗಳ ತೋಟ ಇದೆ. ಈ ಸಮಯದಲ್ಲಿ ಅಷ್ಟೊಂದು ಗುಲಾಬಿ ಹೂಗಳು ಇರಲಿಲ್ಲ. ಇದೆಲ್ಲವನ್ನ ನೋಡ್ತಾ ನಾವು ಈಗ ಹೊರಗಡೆ ದ್ವಾರದ ಕಡೆಗೆ ಹೋಗ್ತಾ ಇದ್ದೇವೆ. ಭಿನ್ನ ಭಿನ್ನ ಆಗಿರುವಂತಹ ಚೆನ್ನಾಗಿರುವಂತಹ ಗಿಡಗಳು ಇಲ್ಲಿ ಇದ್ದಾವೆ. ಅಬು ದರ್ಶನ ಅಂತಂದರೆ ಮೌಂಟ್ ಅಬು ನೋಡ್ತಾ ಈಗ ವಾಪಸ್ಸು ಶಾಂತಿವನ್ ಕ್ಯಾಂಪಸ್ಗೆ ಹೋಗ್ತಾ ಇದ್ದೇವೆ. ಪಾಂಡವ್ ಭವನ ನೋಡಿದ್ವಿ, ಜ್ಞಾನ ಸರೋವರ ನೋಡಿದ್ವಿ ಮತ್ತು ಶಾಂತಿಯ ಉದ್ಯಾನವನವನ್ನು ಪೀಸ್ ಪಾರ್ಕನ್ನು ಕೂಡ ನೋಡಿದ್ವಿ. ವಾಪಸ್ ಇವಾಗ ಅರಾವಳಿ ಬೆಟ್ಟಗಳ ಮಧ್ಯದಲ್ಲಿ ಈ ರಸ್ತೆ ಸಾಗ್ತಾ ಇದೆ. ಎರಡೂ ಕಡೆ ಬೆಟ್ಟಗಳು ಬಹಳ ಸುಂದರವಾಗಿ ಇಲ್ಲಿ ಕಾಣಿಸ್ತವೆ. ಸೊ ಈ ದಾರಿಯನ್ನು ಎಂಜಾಯ್ ಮಾಡ್ತಾ ನಿಸರ್ಗದ ಮಧ್ಯಭಾಗದಲ್ಲಿ ನಾವು
ಹೋಗ್ತಾ ಇದ್ದೇವೆ. ಇದು ಸೋಲಾರ್ ಪ್ಲಾಂಟ್ ಅಂತ ಶಾಂತಿವನ ಕ್ಯಾಂಪಸ್ ಹತ್ರದಲ್ಲೇ ಇದು ಇರೋದು. ಇಲ್ಲಿ ಸಂಗ್ರಹ ಮಾಡಲಾಗುವಂತಹ ಸೌರಶಕ್ತಿಯನ್ನು ಶಾಂತಿವನ ಕ್ಯಾಂಪಸ್ನಲ್ಲಿ ಅಡುಗೆ ಮಾಡೋದಕ್ಕಾಗಿ ಉಪಯೋಗ ಆಗುತ್ತೆ. ಬಿಸಿನೀರು ಕಾಯಿಸೋದಕ್ಕಾಗಿ ಮತ್ತು ಕರೆಂಟ್ಗೋಸ್ಕರ ಈ ಸೌರಶಕ್ತಿಯನ್ನು ಉಪಯೋಗ ಮಾಡಲಾಗುತ್ತೆ. ಇಲ್ಲಿ ಬಹಳ ಸುಂದರವಾದ ಉದ್ಯಾನವನ ಕೂಡ ಇದೆ, ಮೆಡಿಟೇಷನ್ ರೂಮ್ ಕೂಡ ಇದೆ. ಸೂರ್ಯ ಯಾವ ದಿಕ್ಕಿನಲ್ಲಿ ಇರ್ತಾರೆ ಆ ದಿಕ್ಕಿಗೆ ಅನುಗುಣವಾಗಿ ತಮ್ಮನ್ನು ತಾವು ಇಲ್ಲಿ ಸ್ವಯಂ ಚಾಲಿತ ಅಂತಂದರೆ ರೊಟೇಟ್ ಆಗ್ತವೆ. ಶಾಂತಿ, ನನ್ನ ಹೆಸರು ಸುನಂದ ಅಂಬ್ಲಿ ಅಂತ. ನಾವು ಹರಪನಹಳ್ಳಿ ಪ್ರಾಪರ್ ನಮ್ಮದು, ಆದರೆ ಹಾವೇರಿ ಸೆಂಟ್ರಲಿಂದ ಬಂದಿದ್ದೀವಿ. ಅಲ್ಲಿ ಶಿವನ ಮೊದಲಿಂದ ನನಗೆ ಶಿವನ ಭಕ್ತಿ ಜಾಸ್ತಿ. ಅಲ್ಲಿ ಹೋದರೆ ಒಂಥರ ಅಲ್ಲಿಯೇ ಕ್ಲಾಸಿಗೆ ಅದೆಲ್ಲ ಹೋಗ್ತಿದ್ದೆ ಹರಪನಹಳ್ಳಿಯಲ್ಲಿ ಸುಮಂಗ್ಲಕ್ಕ ಅವ್ರ ಹತ್ರ. ಅವರು ಒಂದು ಒಳ್ಳೆ ಅನುಭವ, ನಮ್ಗೆ ಒಳ್ಳೆ ಜೀವನಕ್ಕೊಂದು ಒಳ್ಳೆ ಪಾಠ, ಒಳ್ಳೆ ನಮ್ಗೆ ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ನಾವು ಎಲ್ಲಿಂದ ಬಂದಿದ್ದೀವಿ, ಏನು ಎತ್ತ ಅಂತೆಲ್ಲ ಹೇಳಿಕೊಟ್ರು. ಅದರ ಎಲ್ಲ ಅನುಭವನೂ ನನಗೆ ಮೌಂಟ್ ಎಬೋದಲ್ಲಿ ಸಿಕ್ತು. ಬಟ್ ಅಲ್ಲಿ ಇನ್ನೂ ರಿಯಲ್ಲಾಗಿ ನಾವು ಅಲ್ಲೇ ಇದ್ದೀವಿ, ಅದೇ ಥರನೇ ಫೀಲು. ಸ್ವರ್ಗ ಅಂದ್ರೇನು, ಇದು ನಾವು ಮುಂದೆ ಈ ರೀತಿ ಸ್ವರ್ಗ ಇರೋದನ್ನು ಅಲ್ಲೇ ಸೃಷ್ಟಿ ಇದೆ ಅಂತ ಹೇಳ್ತಿದ್ರು ಅವರು. ಆ ಥರ ಎಲ್ಲ ರಿಯಲ್ ಅನುಭವ ನನಗೆ ಮೌಂಟ್ ಎಬೋದಲ್ಲಿ ಸಿಕ್ತು. ನಾನು ಎಷ್ಟೊಂದು ಕಡೆ ಎಲ್ಲ ಟೂರ್ ಮಾಡಿದ್ದೀನಿ, ಎಲ್ಲ ದೇವಸ್ಥಾನಗಳಲ್ಲಿ ನೋಡಿದ್ದೀನಿ. ಇಲ್ಲಿನ ಶಿಸ್ತು, ಸಂಯಮ, ಅಕ್ಕವರೆಲ್ಲ ನಮ್ಗೆ ತೋರಿಸ್ತಕ್ಕಂಥ ಮಾರ್ಗದರ್ಶನ ಅದೆಲ್ಲನೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಔಟ್ಸೈಡೂ ಟಾಯ್ಲೆಟು, ಬಾತ್ರೂಮ್ಸು ಅದೆಲ್ಲ ಸಪ್ರೇಟಾಗಿಯೂ ಇದ್ವು. ಅದು ಎಲ್ಲ ಕ್ಲೀನಾಗೇ ಇರ್ತಿತ್ತು, ಯೂಸ್ ಮಾಡ್ತಿದ್ವಿ. ಇಲ್ಲ ನೀರಿನ ಸಮಸ್ಯೆ ಏನೂ ಇಲ್ಲ. ಅಲ್ಲ ಹಾಟ್ ವಾಟ್ರ್ ಬೇಕಾದ್ರೆ ಹಾಟ್ ವಾಟ್ರ್ ಅಂತೂ 24 hours ಇರ್ತಿತ್ತು. ಕುಡಿಯೋಕೆ ಕೂಡ ಯಾವಾಗ ಬೇಕು ಅವಾಗೆಲ್ಲ ನಾವು ಪ್ಲಾಟಿನಮ್ನೊಳಗಿದ್ವಿ. ಅಲ್ಲೇ ನಮ್ಮ ರೂಮಿನ ಹತ್ರನೇ ವ್ಯವಸ್ಥೆ ಎಲ್ಲ ಇತ್ತು, ಕುಡಿಯೋ ನೀರಿಂದು ಅದೆಲ್ಲ. ನೀರಿಂದ ಏನೂ ಸಮಸ್ಯೆ ಇರಲಿಲ್ಲ. ಎಲ್ಲ ನಾವು ಯಾರಿಗಾರ ಹುಷಾರಿಲ್ಲ ಅಂದರೆ ಆ್ಯಂಬುಲೆನ್ಸ್ನೊಳಗೆ ಕರ್ಕೊಂಬಂದುಬಿಡ್ತಿದ್ರು. ಆಮೇಲೆ ನಾವು ಈ ದೂರ ಗೇಟ್ ಬೇರೆ 4 ಗೇಟ್ ಅದು ನಿಂದ 5 to ಹೋಗ್ತೀವಿ ಅಂದ್ರೂ ಕರ್ಕೊಂಡು ಹೋಗ್ತಾಯಿದ್ರು. ಶಾಂತಿ ಮೇಡಮ್, ನಾವು ಬಿಜಾಪುರ ಡಿಸ್ಟಿಕ್ ತಾಳಿಕೋಟಿಂದ ಬಂದಿದ್ದೀರಿ. ತುಂಬ ಸಮಾಧಾನ, ಶಾಂತಿ ಅನ್ನಿಸ್ತು ಮನಸ್ಸಿಗೆ, ಆರಾಮ್. ಮನುಷ್ಯ ಶಾಂತಿ, ನೆಮ್ಮದಿ, ಮತ್ತು ಅದು ನಮ್ಮ 4 ಇದು ಮಾಡಿಕೊಂಡು ಕ್ರೋಧ, ಮೋಹ, ಮದ, ಮತ್ಸರ ಅವೆಲ್ಲ ಬಿಟ್ಬಿಟ್ಟು ಶಾಂತಿಯಿಂದಿರಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ. ಚೆನ್ನಾಗಿತ್ತು ರೀ. ಒಂದು ಸಲ ಈ ಥರ ಜೀವನದಾಗ ಒಂದು ಸಾರಿ ಈ ಕಡೆ ಸುತ್ತು ಬರ್ಬೇಕಂತ, ಇನ್ನೊಂದು ಸರಿನೂ ಬರ್ಬೇಕಂತ ಅನಿಸ್ತೀವಿ. ಒಂದಿನ ನಾವು ಉದಯಪುರವನ್ನು ಕೂಡ ಭೇಟಿ ಮಾಡಿದ್ವಿ. ಶಾಂತಿವನದಿಂದ ಉದಯಪುರ ಸ್ವಲ್ಪ ದೂರದಲ್ಲಿದೆ, ಅಂತಂದರೆ 2.5 to 3 ಗಂಟೆಗಳ ಕಾಲ ಪ್ರಯಾಣ ಆಗುತ್ತೆ. ಸುಮಾರು 150 ಕಿಲೋಮೀಟರ್ ದೂರಿಯಲ್ಲಿದೆ, ಡಿಸ್ಟೆನ್ಸಲ್ಲಿದೆ. ಒಂದು ದಿನ ಫುಲ್ ಆಗುತ್ತೆ. ಬೆಳಗ್ಗೆ 5 ಗಂಟೆಗೆ ಹೋದರೆ ಸಾಯಂಕಾಲ 8 ಗಂಟೆಗೆ ಮತ್ತೆ ನಾವು ವಾಪಸ್ ಬರ್ಬೋದು. ಸೊ ಉದಯಪುರದಲ್ಲಿ ರಾಜ ಪ್ರತಾಪ್ ಸಿಂಹ ಅವರ ಅರಮನೆ ಇದೆ ಮತ್ತು ಹಲ್ದಿ ಘಾಟ್ ಅಂತ ಹೇಳಿಬಿಟ್ಟು ಅವ್ರದ್ದು ಮ್ಯೂಸಿಯಂ ಇದೆ. ಅಲ್ಲೆಲ್ಲನೂ ಕೂಡ ಆ ಸಮಯದಲ್ಲಿ ಏನೇನೆಲ್ಲ ಆಯಿತು, ಯಾವ್ಯಾವ ರೀತಿ ಆಯಿತು, ಯುದ್ಧಗಳೆಲ್ಲ ಹೇಗೆ ನಡೆದವು ಅಂತ ಹೇಳ್ಬಿಟ್ಟು ಎಲ್ಲ ವಿವರಣೆಯನ್ನು ಬಹಳ ಸುಂದರವಾಗಿ ಆ ಮ್ಯೂಸಿಯಮಲ್ಲಿ ತೋರಿಸ್ತಾರೆ. ನಾವೀಗ ಮ್ಯೂಸಿಯಮ್ದು ಮತ್ತು ಅರಮನೆಯ ಕೆಲವೊಂದು ದೃಶ್ಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ.
ಉದಯಪುರದ ಅರಮನೆ ಬಹಳ ದೊಡ್ಡದಾಗಿದೆ, ನೋಡ್ಲಿಕ್ಕೆ 2 ಗಂಟೆ ಬೇಕು, ಅಷ್ಟು ದೊಡ್ಡದಾಗಿದೆ ಒಳಗಡೆ. ಬಟ್ ಸಮಯದ ಅಭಾವದ ಕಾರಣ ಎಲ್ಲ ದೃಶ್ಯಗಳನ್ನು ಈ ವಿಡಿಯೋದಲ್ಲಿ ನಾವು ತೋರಿಸಲಾಗ್ತಾ ಇಲ್ಲ. ಮುಂದೆ ಯಾವತ್ತಾದರೂ ಅವಕಾಶ ಸಿಕ್ಕರೆ ಮತ್ತೆ ಈ ಉದಯಪುರದ ಎಲ್ಲ ದೃಶ್ಯಗಳನ್ನು ಮರುಪ್ರಸಾರ ಮಾಡ್ತೇವೆ. ಈಗ ನಾವು ವಾಪಸ್ಸು ಬೆಂಗಳೂರಿಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ. ಹತ್ತು ದಿನಗಳ ಪ್ರಯಾಣದ ನಂತರ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ರಾತ್ರಿ ಸುಮಾರು 10:30 ಟೈಮು. ಸೊ ಎಲ್ಲರೂ ಇಳಿದುಕೊಳ್ತಾ ಇದ್ದೇವೆ, ವಾಪಸ್ ಬಂದಿದ್ದೇವೆ ಬ್ಯಾಂಗ್ಳೂರಿಗೆ. ಸೊ ಎಲ್ಲರೂ ನೋಡಿ ಖುಷಿಯಿಂದ ಇಳಿತಾ ಇದ್ದಾರೆ. ಸೊ ಅವರವ್ರ ಮಕ್ಕಳು ಅವರನ್ನು ಕರೆಯೋದಕ್ಕಾಗಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದರು. ಒಬ್ಬರು ಇನ್ನೊಬ್ರಿಗೆ ಇಂಟ್ರಡ್ಯೂಸ್ ಮಾಡಿಕೊಡ್ತಾ ಇದ್ದಾರೆ. ಸೊ ಈ ವಿಡಿಯೋದ 3 ಭಾಗಗಳನ್ನು ತಾವೆಲ್ಲರೂ ಕೂಡ ನೋಡಿದ್ರಿ, ವೀಕ್ಷಣೆ ಮಾಡಿದ್ರಿ. ತಮ್ಮೆಲ್ಲರಿಗೂ ಕೂಡ ಮತ್ತು ಅನಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ತಂಡದವ್ರಿಗೂ ಕೂಡ ಬಹಳ ಧನ್ಯವಾದಗಳು. ಮತ್ತೊಂದು ವಿಷಯದೊಂದಿಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.